ಆಕಾಶ್ ನೋಡಿ, 3 ದಿನ ಒಬ್ಬೊಬ್ರು ಅಡುಗೆ ಮಾಡೋದೆಲ್ಲ ಬೇಡ. ನಾನು ಟಿಫಿನ್ ಮಾಡ್ತೀನಿ, ಮಧ್ಯಾಹ್ನದ ಊಟನೂ ನಾನೇ ಮಾಡ್ತೀನಿ, ರಾತ್ರಿ ಊಟ ನೀವು ಮಾಡಿ. ಓಕೆ ಓಕೆ, ಟಿಫಿನ್ ಮಾಡಿ. ವಾವ್, ಮೈಂಡ್ ಬ್ಲೋಯಿಂಗ್. ನೀನ್ ಟಿಫನ್ ರೆಡಿ ಅಂತ ಹೇಳಿದ್ ನೋಡಿ, ನಾನು ಇಡ್ಲಿ ವಡೆ ದೋಸೆ ಏನಾನ ರೆಡಿ ಇರುತ್ತೆ ಅನ್ಕೊಂಡೆ. ಇದನ್ನೆಲ್ಲ ಮಾಡಕ್ ರೆಸಿಪಿ ಕೊಟ್ಟಿದ್ ಯಾರು ನಿನ್ಗೆ? ಹಲೋ, ನಾನು ಕಣು ನಿಮ್ಮಮ್ಮ. ಓ ಅಮ್ಮ, ಹೇಗಿದ್ಯಾ? ಅದೇನ್ ಇದಕ್ಕಿದ್ದಾಗೆ? ಆಕಾಶ್ ಚೆನ್ನಾಗಿದೀಯಾ? ಹಾ ಅಪ್ಪಾಜಿ, ಫೈನ್. ಸೊಸೆ ಆಗಿದ್ದಾಳಪ್ಪ? ಅವಳು ಚೆನ್ನಾಗಿದ್ದಾಳೆ. ಅಯ್ಯೋ, ಫೋನ್ ಕೊಡ್ರಿ. ಆಕಾಶ್, ನಾನು ಸೊಸೆ ಕೈಲಿ ಫೋನ್ ಕೊಡು. ನಂಗೆ ಸ್ವಲ್ಪ ಕೊಡಿ ಇಲ್ಲಿ. ಅಯ್ಯೋ, ನೀವು ಆಚೆ ಹೋಗಿ ತಿಂಡಿ ಹೋಗ್ರಿ. ಅಮ್ಮ ಮಾತಾಡ್ಬೇಕಂತೆ. ನಾನೇನ್ ಮಾತಾಡ್ಲಿ? ನಾನೇನ್ ಮಾತಾಡ್ಲಿಂದ್ರೆ? ಹಲೋ ಅಂಜಲಿ, ಹೇಗಿದ್ಯಮ್ಮ? ನಿನ್ಗಲ್ಲಿ ಏನು ತೊಂದರೆ ಇಲ್ಲ ತಾನೆ? ನನ್ ಮಗ ಚೆನ್ನಾಗಿ ನೋಡ್ಕೊತಿದಾರಾ? ಹಾ. ಇಲ್ಲ ಅಂದ್ರೆ ಹೇಳು. ಹಾಗೇನಿಲ್ಲ. ಆಮೇಲೆ ನಿನ್ಗೇನಾದ್ ಬೇಕಂದ್ರೆ ಆಕಾಶನ್ ಕೇಳು, ಸಂಕೋಚ ಆದ್ರೆ ನನ್ನನ್ನು ಕೇಳು. ನನ್ನನ್ನ ಅತ್ತೆ ಅಂತ ತಿಳ್ಕೊಬೇಡ. ನಾನು ಸೊಸೆಯಾಗಿ ಬಂದವಳೆ, ನನ್ಗೆಲ್ಲ ಅರ್ಥ ಆಗುತ್ತೆ. ಸರಿ. ಯಾಕೆ ಸಂಕೋಚದಲ್ಲೇ ಮಾತಾಡ್ತಾ ಇದೀಯಾ? ಇಲ್ವಲ್ಲ. ನನ್ ಗೊತ್ತು ಬಿಡು. ನಿನ್ನ ನೋಡಕ್ ಬಂದಾಗ ಒಪ್ಪಿಗೆ ಆಗಿದ್ಯಾ ಇಲ್ವಾ ಅಂತ ಹೇಳೋಕೆ ನಾಚ್ಕೊಂಡವಳು ನೀನು. ಸರಿ, ಆಕಾಶ್ ಕೈಗೆ ಫೋನ್ ಕೊಡು. ಹೇಳಮ್ಮ. ಅವಳ ಚೆನ್ನಾಗಿ ನೋಡ್ಕೊಳ್ಳೋ. ಅವಳನ್ನೇ ನಾನ್ ಚೆನ್ನಾಗಿ ನೋಡ್ಕೊಳ್ಳೋದು. ಅವಳೇ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾಳೆ. ಗಂಡ ಅಂದ್ರೆ ಪ್ರೀತಿ ಇರಲ್ವಾ? ಆಮೇಲೆ ಅವಳು ಅಡ್ಗೆ ಮನೇಲಿ ಯಾವಾಗ್ಲೂ ಏನಾದ್ರೂ ಮಾಡ್ತಾನೆ ಇರ್ತಾಳಮ್ಮ. ಗಂಡನ ಮನಸ್ಸು ಗೆಲ್ಬೇಕು ಅಂದ್ರೆ ಹೊಟ್ಟೆ ಮೂಲಕನೇ ಹೋಗ್ಬೇಕಂತ ಅವಳಿಗೆ ಗೊತ್ತಿದೆ. ಇವತ್ತು ಟಿಫನ್ ಏನ್ ಗೊತ್ತಮ್ಮ? ಬ್ರೆಡ್ ಅಂಡ್ ಜಾಮ್. ಅದ್ರಲ್ಲಿ ಏನಿದೆಯೋ ಸ್ಪೆಷಲ್? ಬ್ರೆಡ್ ಅಲ್ಲಮ್ಮ, ಜಾಮು. ಅವಳು ಕೈಯಾರ ಮಾಡೋದು, ಸೇಮ್ ಕಿಸಾನ್ ಜಾಮ್. ಅಂತೂ ಹೆಂಡತಿ ಕೈ ಅಡಿಗೆ ರುಚಿ ಆಯ್ತು. ಮತ್ತೆ ಬೇಕಾದ್ರೆ ನಿನ್ಗೊಂದು ಬಾಟಲ್ ಕಳ್ಸಕ್ಕೆ ಹೇಳ್ತೀನಿ. ಅಂಜಲಿ, ಅಮ್ಮನ್ಗೊಂದು ಬಾಟಲ್ ಜಾಮ್ ಬೇಕಂತೆ. ನನ್ಗೇನು ಬೇಡಪ್ಪ, ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇಲ್ಲ. ಓಕೆಮ್ಮ, ಬಾಯ್. ಒಬ್ರನ್ನ ರೇಗಿಸ್ತೆ ಹೋದ್ರೆ ನಿಮಗೆ ಸಮಾಧಾನ ಆಗಲ್ವಾ? ಅಲ್ಲ, ಒಂದ್ ಹೆಣ್ಣಾಗಿ ಹುಟ್ಟಿದ್ಯಲ್ಲ, ಸ್ವಲ್ಪನಾದ್ರೂ ಅಡ್ಗೆ ಮಾಡಕ್ ಕಲ್ತ್ಕೋಬಾರ್ದು? ನನ್ಗನ್ಸುತ್ತೆ ಹೇಮಂತ್ನ ನಿಮ್ ತಂದೆ ಓಡಿಸಿರೋದಿಲ್ಲ, ನಿನ್ ಬಗ್ಗೆ ಎಲ್ಲ ಗೊತ್ತಾಗಿ ಅವನೇ ಓಡೋಗ್ಬಿಟ್ಟಿರ್ಬೇಕು. ಏನಂದ್ರಿ? ನಿನ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವನೇ ಓಡೋಗಿದ್ದಾನೆ ಅಂದೆ. ಅಬ್ಬಾ 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 ಅಬ್ಬಾ, ಇಷ್ಟೊಂದು ಐಟಮ್ ಮಾಡಿದ್ದೀರಾ? ಅದ್ರಲ್ಲಿ ಏನ್ ಸರ್ ಆಶ್ಚರ್ಯ? ದಿನ ಪದೇ ಪದೇ ತಿನ್ನಕ್ಕೆ ಅಸಹ್ಯ ಬೇಜಾರಾಗ್ಬಿಡುತ್ತೆ. ಬಿಸಿಬೇಳೆ ಬಾತು ಮೊಸರನ್ನ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ನನ್ಗೆ ಯಾಕೋ ಹೊಟ್ಟೆಗೆ ಒಂದ್ಮೇಲೆಲ್ಲ ಮಿಕ್ಸ್ ಆಗಿ ಆಗುತ್ತೆ. ಮಾಡಕ್ಕಂತೂ ಬರಲ್ಲ, ಬಾಯಿ ಮುಚ್ಕೊಂಡು ತಿನ್ನೆ. ಏನ್ ಸರ್? ಏನಿಲ್ಲ, ನನ್ನ ಹೆಂಡತಿಗೆ 2 ಐಟಮ್ ಬಿಟ್ರೆ ಬೇರೆ ಏನು ಮಾಡಕ್ ಬರೋದೇ ಇಲ್ಲ. ಅಲ್ಲ, ಇವಳು ದಿನ ಎಲ್ಲ ಮೊನ್ನೆ ಇರ್ತಾಳೆ, ಬರೀ 2 ಐಟಮ್ ಮಾಡ್ಬಿಟ್ಟು ಸುಸ್ತಾಯ್ತು ಅಂತ ಹೇಳ್ಬಿಡ್ತಾಳೆ. ನೀವು ದಿನ ಎಲ್ಲ ಹೊರಗಡೆ ಇರ್ತೀರ, ಇಷ್ಟೊಂದು ಐಟಮ್ ಹೆಂಗ್ ಮಾಡಕ್ ಸಾಧ್ಯ ಅಂತ. ಅದು ಸರ್, ಇದು ದೋಸೆ, ಗಾಂಧಿ ಬಜಾರ್ ವಿದ್ಯಾರ್ಥಿ ಭವನ್ದು. ಇಡ್ಲಿ, ಬ್ರಾಹ್ಮಣರ ಕಾಫಿ ಕೇಂದ್ರನಾ? ಚಾಮರಾಜಪೇಟೆದು. ಹಂಗೆ ಈ ಚಿಕನ್ನು, ಬೋಟಿ, ತಲೆ ಮಾಂಸ ಇವೆಲ್ಲ ಕಲಾಸ್ ಪಳೆದು. ಸರ್, ಸಿನ್ಸಿಯರ್ ನಮ್ ಬ್ರಾಂಚ್ ಆಫೀಸರ್ಸ್ ಎಲ್ಲ ಕಳಿಸ್ಕೊಟ್ಬಿಡ್ತಾರೆ ಸರ್. ಅಲ್ಲ, ಇಷ್ಟೆಲ್ಲ ತೊಂಬರಕ್ಕೆ ತುಂಬಾ ಖರ್ಚಾಗಲ್ವಾ? ಸರ್, ಕಟ್ಟು ತಲೆ ಖರ್ಚ್ಕೊಳ್ಳೋ ಸರ್ ನಾವು. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಅದು ಪರವಾಗಿಲ್ಲ. ಹೇಳಿಲ್ವಾ ಸರ್, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅನ್ನದಾತ ಸುಖಿ ಭವ. ಏನೋ ದೇವ್ರ ಆಶೀರ್ವಾದ, ಜನರ ಅನ್ಕೊಂಪ ಜಮಾಯಿಸಿ ಸರ್. ಅಂಜಲಿ, ಹಲೋ. ನಾನ್ ಬೆಳಿಗ್ಗೆ ಮನೆಯಿಂದ ಹೋದಾಗ ಹೇಗಿತ್ತೋ ಈಗಲೂ ಹಾಗೆ ಬಿದ್ದಿದೆ. ನೀನ್ ನೋಡಿದ್ರೆ ಇಲ್ಲಿ ನಿಂತಿದ್ಯಾ. ಸುಮ್ಮನೆ ತಿಂದ್ರೆ ಆಗಲ್ಲಮ್ಮ, ಅದನ್ನ ಕರಗಿಸೋ ಕೆಲಸನೂ ಮಾಡ್ಬೇಕು. ಓಕೆ? ಬೆಳಗ್ಗೆ ನೀವೇನಂದ್ರಿ? ನಾನೇನಂದೆ? ಜ್ಞಾಪಿಸ್ಕೊಳ್ಳಿ. ಹೋಮ್ ಮೇಡ್ ಜಾಮ ಅಲ್ಲ. ನಿನಗೆ ಅಡುಗೆ ಮಾಡಕ್ ಗೊತ್ತಿಲ್ಲ ಅಂದಲ್ಲ, ಅದಾ? ಅದು ಅಲ್ಲ. ಓ, ಹೇಮಂತ್ ಓಡೋಗಿದ್ ವಿಷಯನಾ?
ನನ್ ಪರ್ಸನಲ್ ವಿಷಯ ಮಾತಾಡೋಕೆ ನೀವ್ಯಾರು? ನನ್ಗೂ ನಿಮ್ಗೆ ಏನ್ ಸಂಬಂಧ? ಬಾಯಿಗೆ ಬಂದಾಗ ನನ್ ವಿಷಯ ಎಲ್ಲ ಮಾತಾಡಿದ್ರಲ್ಲ, ನಾನೇನ್ ಅಷ್ಟೊಂದು ಚೀಪ್ ಅನ್ಕೊಂಡ್ರಾ? ಓ ಗೊತ್ತಾಗ್ಲಿಲ್ಲ, ತಪ್ಪಾಗೋಯ್ತು. ತಪ್ಪಾದ್ರೆ ಏನ್ ಮಾಡ್ತಾರೆ? ಸಾರಿ ಕೇಳ್ತಾರೆ. ಆದ್ರೆ ನೀವ್ ಕೇಳಿಲ್ವಲ್ಲ. ಓ ಅದಕ್ಕೆ ಬೆಳಿಗ್ಗೆಯಿಂದ ಈ ಸತ್ಯಾಗ್ರಹನ? ಆಯ್ತಮ್ಮ ತಾಯಿ, ಕ್ಷಮಿಸ್ಬಿಡು, ಸಾರಿ. ಹಲೋ, ಬೆಳಿಗ್ಗೆಯಿಂದ ಇಲ್ಲೇ ಸ್ಟ್ರೈಕ್ ಮಾಡ್ತಿದ್ಯಲ್ಲ, ಈಗ ಹೊಟ್ಟೆಗೆ ಏನ್ ಮಾಡೋದು? ಈಗ ಹೋಗಿ ಯಾವ ಹೋಟ್ಲ್ ಬಾಗಿಲು ತಟ್ಟೋದು? ಪರವಾಗಿಲ್ಲ, ನಾನೇ ಮಾಡ್ತೀನಿ. ಏನು? ಬ್ರೆಡ್ ಜಾಮ್. ಹ? ಅಯ್ಯಯ್ಯೋ, ಬ್ರೆಡ್ ಜಾಮ! ಅಂಜಲಿ ಅವರೇ, ಇಷ್ಟೊತ್ತಲ್ಲಿ ಇದು ಬೇರೆ ಯಾಕೆ? ಇವತ್ ಕ್ಲೀನಿಂಗ್ ನನ್ ಡ್ಯೂಟಿ, ಎಷ್ಟೊತ್ತಾದ್ರೂ ಮಾಡಿ ಮುಗಿಸ್ತೀನಿ. ನಾಳೆ ನಿಮ್ ಡ್ಯೂಟಿ. ಅಯ್ಯ, ನನ್ನ ಮಗನೇ ಹೇಮಂತ್, ಎಲ್ಲೋ ಇದೆಯಾ? ಏನ್ ಹೇಳಿದ್ರಿ? ಏನಿಲ್ವಲ್ಲ. ಏನೇ ಹೇಳೋದಾಗಿದ್ರು ಜೋರಾಗಿ ಹೇಳಿ. ಬೇಡಮ್ಮ ತಾಯಿ, ನಾನೇನಾದ್ರೂ ಹೇಳೋದು, ಸಾರಿ ಕೇಳೋ ತನಕ ನೀನ್ ಸ್ಟ್ರೈಕ್ ಮಾಡೋದು, ಇದೆಲ್ಲ ಯಾಕೆ? ಮೃಷ್ಟಾನ್ನ ಭೋಜನ ಕೊಟ್ಟಿದ್ಯಾ, ಸುಖವಾಗಿ ತಿಂತಾ ಇದ್ದೀನಿ. ಇಷ್ಟೊತ್ನಲ್ಲಿ ಏನಿದು ಶಬ್ದ? ಈ ಹುಡುಗರು ಹಗಲೊತ್ತಲ್ಲಿ ಮಾಡೋದನ್ನ ರಾತ್ರಿ ಮಾಡ್ತಾರೆ, ರಾತ್ರಿ ಮಾಡೋದನ್ನ ಹಗಲೊತ್ತು ಮಾಡ್ತಾರೆ. ಬಹಳ ಡಿಫ್ರೆಂಟ್ ಕಣೆ ಶಾರದಾ, ನಾವು ಡಿಫ್ರೆಂಟ್ ಆಗಿರೋಣ ಬಾರಿ. ಇಷ್ಟೊತ್ನಲ್ಲಿ ಲೈಟ್ ಹಾಕೊಂಡು ಏನ್ರಿ ಇದು?